ಹೀರೋ ಪಾತ್ರ ಈಸಿ ಇರುತ್ತೆ, ಹೀರೋಯಿನ್ ಪಾತ್ರ ಈಸಿ ಇರುತ್ತೆ, ಬಟ್ ನಗ್ಸೋ ಕೆಲಸ ಇದೆಯಲ್ಲ ಅದು ತುಂಬ ಕಷ್ಟವಾದಂತಹ ಕೆಲಸ. ಒಂಥರ ಜೂನಿಯರ್ ಚಿಕ್ಕಣ್ಣ ಅಂತ ಹೇಳ್ತಾ ಇದ್ದಾರೆ ನಿಮಗೆ, ಬಿಕಾಸ್ ಅವರು ಅಷ್ಟು ಬ್ಯುಸಿ ಆಗಿರ್ತಾರೆ, ನೀವು ಕೂಡ ಅದೇ ಥರ. ಸೊ ನಗಿಸೋದು ಒಂದು ಅತ್ಯದ್ಭುತವಾದ ಕೆಲಸ, ಬಿಕಾಸ್ ನಗೋದ್ರಿಂದ ನಮ್ಮ ಆಯುಸ್ಸು ಆರೋಗ್ಯ ಹೆಚ್ಚಾಗತ್ತೆ ಅನ್ನುವಂತಹ ಒಂದು ಮಾತುಗಳು ಕೂಡ ಇದೆ. ಸೊ ನಿಮಗೆ ಒಬ್ಬ ಹಾಸ್ಯ ಕಲಾವಿದನಾಗಿ ಎಷ್ಟು ಹೆಮ್ಮೆ ಇದೆ ಸರ್ ನಿಮ್ಮ ಬಗ್ಗೆ? ತುಂಬ ಹೆಮ್ಮೆ ಇದೆ ಮೇಡಮ್. ಬಿಕಾಸ್ ನಾವು ಹೆಂಗೆ ಅಂತ ಹೇಳಿದ್ರೆ, ನಾವೀಗ ಮೊದಲಿಂದನೂ ನಮ್ಮ ಫ್ಯಾಮಿಲಿ ಗ್ಯಾದರ್ ಆದಾಗ ಅಥವಾ ನಮ್ಮ ಫ್ರೆಂಡ್ಸ್ಗಳಿಗೆ ಗ್ಯಾದರ್ ಆದಾಗ ನಾವೇನೋ ಮಾಡಿ ತುಂಬ ನಕ್ಕಿರ್ತಾರೆ, ಏನೋ ನಗಾಡ್ತಾ ಇರ್ತಾರೆ. ಸೊ ಅದು ಅದನ್ನೇ ನಾವು ನಾಟಕ ರಂಗ ಆಗಿರ್ಬೋದು, ಸಿನಿಮಾದಲ್ಲಿರ್ಬೋದು ತರಲಿಕ್ಕೆ ಪ್ರಯತ್ನ ಪಟ್ವಿ. ಅದು ವರ್ಕ್ ಆದಾಗ ತುಂಬ ಖುಷಿ ಆಗುತ್ತೆ, ಬಿಕಾಸ್ ವರ್ಕ್ ಆಗಿದೆ. ಅದಕ್ಕೆ ಎಲ್ಲಾದರೂ ಈಗ ಶೂಟಿಂಗ್ ಟೈಮಲ್ಲೂ ಸಾರು ಹಂಗೆ ಏನಾದರೂ ಇಲ್ಲಾಂದ್ರೆ ಬೇಕು ನೋಡಿ ಅಂತ. ಸೊ ಅದೆಲ್ಲ ಮಾಡ್ತಿದ್ವಿ. ಕೆಲವು ಸಲ ಅಲ್ಲೇ ಸ್ಪಾಟ್ ಅಲ್ಲಿ ಮಾಡಿರೋದಿದೆ ತುಂಬಾ. ಈಗ ಹಳೆ ಕಾಂತಲ್ಲಿ ಕಮಲ ಹಿಂಗೆ ಅಂತ, ಆಮೇಲೆ ಅದು ಕ್ಯಾಮರಾ ಇಟ್ಟ ಮೇಲೆ ಬಂದಿರೋದು, ಅದು ಆನ್ ಸ್ಪಾಟ್ ಗೊತ್ತಿಲ್ಲ, ಅದು ಕೆಲವು ಸಲ ಬಂದ್ಬಿಡುತ್ತೆ ಅದು. ಸೊ ಆ ತರದ್ದು ಬಂದಾಗ ಅದು ವರ್ಕ್ ಆಗುತ್ತಲ್ಲ, ವರ್ಕ್ ಆಗಿತ್ತು ಅಲ್ಲೇ ಅವ್ರು ನಗ್ತಾರಲ್ಲ, ಅದೇ ಒಂದು ಖುಷಿ ಆಗುತ್ತೆ ನಮ್ಗೆ, ವರ್ಕ್ ಆಗುತ್ತೆ. ನೀವೇ ಏನಾದ್ರು ಈಗ ಏನೋ ಒಂದು ಡೈಲಾಗ್ ಕೊಟ್ಟಿರ್ತಾರೆ ಅಂತ ಹೇಳಿದ್ರೆ ನೀವೇ ಅದ್ರ ಕರೆಕ್ಷನ್ಸ್ ಮಾಡ್ಕೊಂಡು ಈ ತರ ಮಾಡಿದ್ರೆ ಚೆನ್ನಾಗಿರುತ್ತೆ ಆತರ ಏನಾದ್ರು? ಖಂಡಿತ ಮಾಡ್ತೀವಿ. ಅದಕ್ಕೆ ಅವರು ಈಗ ರಿಷಬ್ ಸರ್ ಅಂತೂ ನೆಕ್ಸ್ಟ್ ಲೆವೆಲ್ ಆಗಿ ಇದು ಕೊಡ್ತಾರೆ. ಅಂದ್ರೆ ಚೆನ್ನಾಗಿದೆ, ಇಲ್ಲಿ ಚೆನ್ನಾಗಿಲ್ಲ ಅಂದ್ರೂ ಹೇಳ್ತಾರೆ, ಇಲ್ಲ ಇದು ಚೆನ್ನಾಗಿಲ್ಲ ಪ್ರಕಾಶನ, ಬೇರೆ ಟ್ರೈ ಮಾಡಿ ಏನಾದ್ರು ಅಂತ ಅದನ್ನು ಹೇಳ್ತಾರೆ. ಸೊ ಆ ಸ್ಪೇಸ್ ಅಂತೂ ಕೊಡ್ತಾರೆ ಅವರು, ಬೆಟರ್ ಮಾಡೋಕೆ ಒಂದು ಸ್ಪೇಸ್ ಅಂತೂ ಖಂಡಿತವಾಗ್ಲೂ ಕೊಡ್ತಾರೆ. ಇನ್ನು ನಿಮ್ಮ ಬೆಳಕು ಮನೆ ಬಗ್ಗೆ ಮಾತನಾಡಲೇಬೇಕು. ಸಕ್ಕತ್ತಾಗಿದೆ ಆ ಇಂಟೀರಿಯರ್ಸ್ ವರ್ಕ್ ಆಗಿರ್ಬೋದು, 4 ವರ್ಷ ಶ್ರಮ ಪಟ್ಟು ಕಟ್ಸಿರುವಂತಹ ಮನೆ. ಮತ್ತೆ ಜ್ಯೋತಿ ನಿಮ್ಮ ವೈಫ್ ನೇಮನ್ನೇ ಬೆಳಕು ಅಂತ ಇಟ್ಟಿದ್ದೀರಾ, ಮತ್ತೆ ನಿಮ್ಮ ಹೆಸರು ಕೂಡ ಪ್ರಕಾಶ್, ಈಕ್ವಲ್ ಮೀನಿಂಗ್ ಕೊಡುತ್ತೆ. ಮತ್ತೆ ಕಾಂತಾರದಲ್ಲೂ ಬೆಳಕು, ಸೊ ಯಾವ ಆಧಾರದ ಮೇಲೆ ಬೆಳಕು ಅಂತ ಹೆಸರಿಟ್ಟು? ಬೆಳಕು ಅಂತ ಅದೇ ಎರಡೇ ಆಪ್ಷನ್ ಇದ್ದಿದ್ದು. ನನ್ನ ಚಿಕ್ಕ ಮಗನ ಹೆಸರು ಬಂದು ಖುಷಿತ್ ಅಂತ. ಸೊ ಖುಷಿ ಅಂತ ಇಡ್ಬೇಕು ಅಂತ ಒಂದು ಆಪ್ಷನ್ ಇತ್ತು. ಅದು ಬಿಟ್ರೆ ನಂಗೆ ನಮ್ಮ ಇಬ್ಬರ ಹೆಸರು ಸೇರಿಸಿ, ಅವಳು ಜ್ಯೋತಿ, ನಾನು ಪ್ರಕಾಶ, ಇದನ್ನು ಒಂದು ಸೇರಿಸಿ ಒಂದು ಬೆಳಕು ಅಂತ ಇಟ್ಬಿಡೋಣ ಅಂತೇಳಿ ಅದೇ ಇತ್ತು. ಸೊ ಫೈನಲಿ ಬೆಳಕು ಅಂತಾನೆ ಆಯ್ತು. ಅಂಡ್ ಕಾಂತಾರದವಳು ಬೆಳಕು ಅಂತ ಬರುತ್ತಲ್ಲ, ಸೊ ಅದಕ್ಕೆ ಒಂಥರ ತುಂಬಾ ಹೊಂಬೆಳಕು ಅದೆಲ್ಲ ನಾನು ನೋಡಿದ್ದೀನಿ, ತುಂಬಾ ಕಡೆ ಇರುತ್ತೆ. ಬೆಳಕು ಒಂದು ತುಂಬಾ ಕಮ್ಮಿ ಇದೆ, ಇಲ್ಲ ಅಂತಿಲ್ಲ, ತುಂಬಾ ಕಮ್ಮಿ ಇದೆ. ಸೊ ಅದಕ್ಕೆ ನಂಗೆ ಅದು ತುಂಬಾ ಇಷ್ಟ ಆಯ್ತು. ಅದಕ್ಕೆ ಬೆಳಕು ಅಂತ ಅಂದ್ರೆ ಒಂದು ಪ್ರತಿಯೊಬ್ಬರ, ಈಗ ಯಾರಿಗಾದ್ರೂ ಹೆಂಗಿರುತ್ತೆ ಅಂದ್ರೆ ನಮ್ಮ ಜೀವನ ಬೆಳಗಬೇಕು ಅನ್ನೋಂತೆ ಯಾವುದೇ ರೀತಿಯಲ್ಲ ಆಗಿರ್ಬೋದು, ಬಟ್ ಆ ಬೆಳಕಿರಬೇಕು ಲೈಫಲ್ಲಿ. ಸೊ ಅದು ನನಗೆ ಮುಖ್ಯವಾಗಿತ್ತು. ನಾನು ಏನಂದ್ಕೊಂಡೆ, ನಂದು ಲೈಫ್ ಜರ್ನಿ ನೋಡಿದ್ರೆ ತುಂಬಾ ಕಷ್ಟ ದಿನಗಳನ್ನ ಜಾಸ್ತಿ ನೋಡಿರೋದು ನಾನು. ಸೊ ಅದೆಲ್ಲ ಈಗ ಕಮ್ಮಿ ಆಗಿ ನಾನೊಂದು ಹೊಸ ಜೀವನಕ್ಕೆ ಶುರು ಮಾಡಿ, ಸೊ ಆ ಬೆಳಕಿಗೆ ಬಂದಿದ್ದೀನಿ ಅಂತ ನನ್ನ ಭಾವನೆ. ಸೊ ಅದಕ್ಕೆ ಬೆಳಕು ಅಂತ ಫೈನಲ್ ಮಾಡಿದೆ. ಸೂಪರ್. ಆ ಬೆಳಕು ಸಂಭ್ರಮಿಸೋ ಹೊತ್ತಲ್ಲೇನೆ ನಿಮ್ಮ ತಾಯಿನ ಕಳ್ಕೊತೀರಾ. ಆ ತಾಯಿಗೆ ಆಸೆ ಇರುತ್ತೆ, ಮನೆಯಲ್ಲಿ ಹೊಸ ಮನೆಯಲ್ಲಿ ಇರಬೇಕು, ಓಡಾಡಬೇಕು ಅನ್ನುವಂಥ ಆಸೆ, ಕಳ್ಕೊತೀರಾ ಅದಾಗಕ್ಕೂ ಮುಂಚೆ? ಹೌದು, ಅದು ಆ್ಯಕ್ಚುಲಿ ನಾನು ಒಂದು ನಿಜ ಹೇಳ್ಬೇಕಾದ್ರೆ 1.5 ವರ್ಷ ಮೊದಲೇ ನಾನು ಮನೆ ಗೃಹ ಪ್ರವೇಶ ಆಗಬೇಕಿತ್ತು. ಲಾಸ್ಟ್ 24 ಫೆಬ್ರಿಗೆ ಅವರು ತಿರ್ಕೊಂಡ್ಬಿಡ್ತಾರೆ. ನನಗೂ ಸರ್ಪ್ರೈಸ್ ಅನಿಸಿತ್ತು. ಅದನ್ನ ಆ್ಯಕ್ಚುಲಿ ಗಟ್ಟಿ ಇದ್ರು, ಚೆನ್ನಾಗಿದ್ರು, ಆರೋಗ್ಯವಾಗಿದ್ರು. ಸಡನ್ ಆಗಿ ನವಂಬರಿಂದ ಅವರಿಗೆ ಸ್ವಲ್ಪ ಔಷಧ ಸ್ಟಾರ್ಟ್ ಆಯಿತು. ಬಟ್ ತುಂಬ ಟ್ರೈ ಮಾಡಿದೆ. ಆ್ಯಕ್ಚುಲಿ ನಾನು ಮನೆ ಸ್ಟಾರ್ಟ್ ಮಾಡಿದ್ದೇನೆ ಅವರಿಗೋಸ್ಕರ. ನಂಗೆ ಸ್ವಂತ ಮನೆ ಇದೆ, ನನ್ನ ತೂಮಿನಡಂದಿನ ಹೆಸರಿದೆ, ಅಲ್ಲಿ ಒಂದು ಹಳೆ ಮನೆ ಇದೆ. ನಾನು ಅವರಿಂದ ಹೊರಗೆ ಬಂದಿದ್ದು ಅವರಿಗೋಸ್ಕರನೇ. ಒಂದು ಕಾಲು ಒಂದು ಏಟ್ ಮಾಡ್ಕೊಂಡ್ರು ಅವರು. ಅದಕ್ಕೆ ನಮ್ಮ ಹಳೆ ಮನೇಲಿ ಫೆಸಿಲಿಟಿ ಇಲ್ಲ ಅಂತ ನಾನು ಬಾಡಿಗೆ ಮನೆ ಬಂದುಬಿಟ್ಟೆ, ಅದಲ್ಲೇ ಇತ್ತು. ಆಮೇಲೆ ಹೆಂಗು ಅವ್ರಿಗೆ ಆಸೆ ಇತ್ತು, ನನಗೆ ಮನೆ ಆಗಬೇಕು, ನಿಮ್ಗೊಂದು ಸ್ವಂತ ಬೇರೆ ಥರ ಮನೆ ಆಗಬೇಕು ಅಂತ. ಸೊ ಅದಕ್ಕೆ ಇಮಿಡಿಯೇಟ್ ಸ್ಟಾರ್ಟ್ ಮಾಡಿದೆ ನಾನು. ಕೊರೋನಾ ಬಂದುಬಿಡ್ತು. 1-2 ವರ್ಷ ಅಲ್ಲಿ ವೇಸ್ಟ್ ಆಯಿತು. ಇಲ್ಲಾಂದ್ರೆ ಆಗಿರೋದು ಅದ್ರ ಮೊದಲೇ, ಮೇ ಬಿ ಒಂದೆರಡು ವರ್ಷ ಆದ್ರೂ ನನ್ನ ಜೊತೆಗೆ ಇದ್ದಿರೋರು ಹೊಸ ಮನೇಲಿ. ತುಂಬ ಆಸೆ ಇತ್ತು ಅವರಿಗೆ, ಬಟ್ ಆಗಿಲ್ಲ. ಸ್ವಲ್ಪ ಟೈಮ್ ಕೊಡಬೇಕಿತ್ತು ಅವ್ರು, ನನಗೆ ಕೊಟ್ಟಿಲ್ಲ ಅವರು. ಮಿಸ್ ಮಾಡ್ತಿದ್ದೀನಿ ತುಂಬ. ತಾಯಿ ಅನ್ನುವಂಥದ್ದು ಆ ಜಾಗನೂ ಯಾರಿಂದನೂ ತುಂಬೋಕೆ ಸಾಧ್ಯ ಇಲ್ಲ. ಆ್ಯಂಡ್ ನಿಮ್ಮ ಕಣ್ಣಲ್ಲಿ ನೀರು ಬರ್ತಾ ಇದೆ. ಯಾಕೆ ಸರ್ ಅಷ್ಟು ಪ್ರೀತಿ ತಾಯಿ ಅಂದರೆ? ಗೊತ್ತಿಲ್ಲ, ಬಿಕಾಸ್ ಅವರೇ ಎಲ್ಲ. ಅಪ್ಪನ ನೋಡಿದ್ದಿಲ್ಲ ನಾನು, ನೆನಪಿಲ್ಲ ನನಗೆ. ನಾನು ಕೊನೆಯವನು, ಚಿಕ್ಕವನು. ಸೊ ಎಲ್ಲ ಕೊಡ್ತಾಯಿದ್ರು ನನಗೆ ಅವರು. ಕಷ್ಟ ಇದ್ರೂ ಕಂಪೇರ್ ಟು ಬೇರೆ ಮಕ್ಕಳಿಗೆ ಇದು ಮಾಡಿದರೆ ನನಗೆ ಬಟ್ಟೆ ಆಗಿರ್ಬೋದು ಎಲ್ಲ. ಈವನ್ ನನ್ನ ಮನೇಲಿ ನಾನೇ 10th ಓದಿರೋದು. ಮುಂದೇನು ಓದಬೇಕಂತ ಇತ್ತು, ಬಟ್ ಪ್ರಾಬ್ಲಮ್ ಆಯಿತು ಮಧ್ಯ. ಮತ್ತೆ ಕೆಲಸಕ್ಕೆ ಜಾಯ್ನ್ ಆದೆ ನಾನು. ಸೊ ಅದಕ್ಕೆ ಅವರು ನನ್ನ ಜೊತೆ ಜಾಸ್ತಿ ಇದ್ದಿದ್ದು, ಎಲ್ಲ ಮಕ್ಕಳಿಗಿಂತ ನನ್ನ ಜೊತೆ ಜಾಸ್ತಿ ಇದ್ದಿದ್ದು. ಈಗ ರೆಂಟ್ ಮನೆ ಆದ್ರೂ ಅವರು ನನ್ನ ಜೊತೆನೇ ಇದ್ದರು. ಸೊ ಅದಕ್ಕೆ ಒಂದು ಅವರು ಇರೋ ಟೈಮಲ್ಲಿ ಒಂದು ಮನೆ ಆಗಬೇಕು ಅಂತ ತುಂಬ ಶ್ರಮ ಪಟ್ಟೆ. ಬಟ್ ನಿಮ್ಗೆ ಗೊತ್ತಲ್ಲ, ಕಲಾವಿದರ ಲೈಫ್ ಅಂದರೆ ಸಮಾನವಾಗಿ ಅಂತ ಹೇಳೋಕ್ಕಾಗಲ್ಲ. ಕೆಲವು ಸಲ ಒಂದೊಂದು ತಿಂಗಳು ಮನೇಲಿ ಇರ್ತೀವಿ,
ಕೆಲವು ಸಲ ಬ್ಯುಸಿ ಆಗಿರ್ತೀವಿ, ಕೆಲವು ಸಲ 10 ಸಿನಿಮಾ ಒಟ್ಟಿಗೆ ಬರುತ್ತೆ, ಯಾವ್ದನ್ನ ಮಾಡೋದು ಯಾವ್ದು ಬಿಡೋದು ಹೋಗ್ತಿರ್ತೀವಿ, ಒಂದು ಒಪ್ಕೊಂಡ್ರೆ ಈ ಕಡೆಯಿಂದ ಇನ್ನು ಚೆನ್ನಾಗಿರೋದು ಹೋಗಿರುತ್ತೆ, ಈ ಥರ ಆಗಿರುತ್ತೆ. ಸೊ ಅವರೇ ಎಲ್ಲ ನನಗೆ ಅದೇ ಸಿನಿಮಾ ತೋರಿಸಿ, ಸಿನಿಮಾ ಇವತ್ತು ಕಲಾವಿದನಾದ್ರೂ ಆಗಬೇಕಾದ್ರೂ ಅವ್ರದ್ದೇ ಮೇನ್ ಇದ್ದಿದ್ದು. ಅವ್ರು ನಾಟಕಕ್ಕೆಲ್ಲ ಹೆಂಗೆ ಸಪೋರ್ಟ್ ಮಾಡ್ತಿದ್ರು ಅಂದರೆ ಅವರು, ನಾವು ನಾಟಕ ಆಗಿ ಬಂದು ಮಲಗಿರ್ತೀವಿ, ಊರಲ್ಲಿ ನಾಟಕ ಎಲ್ಲ ಆಗಿ, ನಮ್ಮೊಂದು ಚಿಕ್ಕ ಅಂಗಡಿ ಇತ್ತು ನಮ್ಮ ತೂಮಿನಡ್ ಮನೆ ಮುಂದೆ, ರೋಡ್ ಪಕ್ಕನೇ ಅದು. ಸೊ ನಂಗೆ ಆ ಅಂಗಡಿ ಹಿಂದೆ ನಮ್ಮ ಬೆಡ್ರೂಮು ಹಿಂದೆ. ಸೊ ಅವ್ರು ಮಾತಾಡ್ದೆಲ್ಲ ಕೆಲಸ ಇತ್ತು. ನಂಗೆ ಯಾರಾದರೂ ಈ ನೆರೆಕೆರೆಯವರು ಬಂದು ಮಾತಾಡ್ತಾರಲ್ವ, ನಾಟಕ ನೋಡಿದ್ದಾನೆ, ಹೆಂಗಾಗಿದೆ, ಹೆಂಗೆ ಮಾಡಿದ್ದಾನೆ, ಹೆಂಗೆ ಅಂತೇಳಿ. ಸೊ ಅದನ್ನು ಕೇಳಿಸ್ತಾ ಇತ್ತು. ಸೊ ವೆರಿ ಸಪೋರ್ಟಿವ್. ಸೊ ಅದರಿಂದನೇ ನನಗೆ ಆ ಹುಚ್ಚು ಬಂದಿರೋದು. ನಮ್ಮ ಈಗ ಮನೇಲಿ ಬೇರೆ ಯಾರೂ ಇಲ್ಲ, ಯಾವ ಆ ಫೀಲ್ಡಲ್ಲಿ ಯಾರೂ ಇಲ್ಲ. ಸೊ ಅವ್ರನ್ನ ಮಿಸ್ ಮಾಡ್ತಿದ್ದೀನಿ. ಇವಾಗ ತುಂಬ ಅದೇ ನಾನು ಸಿನಿಮಾ ಬಂದ ಮೇಲೆ ಅವ್ರು ತುಂಬ ಖುಷಿ, ವೆರಿ. ಆ್ಯಕ್ಚುಲಿ ಅಪ್ಪು ಸರ್ ಇದ್ದಾಗ ಅವರು, ಅಪ್ಪು ಸರ್ ಎಲ್ಲ ನೆಕ್ಸ್ಟ್ ಲೆವೆಲ್ ಲವ್ ಮಾಡ್ತಾಯಿದ್ರು. ಹಾಂ, ನಾನು ಆ್ಯಕ್ಚುಲಿ ಕಾಂತ ರೈಟಿಂಗ್ ಟೈಮಲ್ಲಿ ಇದ್ದೆ ಅಲ್ಲಿ ಕುಂದಾಪುರದಲ್ಲಿ. ಅಲ್ಲಿ ಟೆನ್ಷನ್ ಆಗಿ ಇದು ಹೋಗ್ತಾನೆ ಇಲ್ಲ, ನಾನು ಮನೆಗೆ ಹೋಗ್ತೀನಿ ಅಟ್ಲೀಸ್ಟ್ ಅಂತೇಳಿ ನನಗೆ ಕೂರಕ್ಕಾಗ್ತಿಲ್ಲ ಅಲ್ಲಿ. ಬಿಕಾಸ್ ಅವಾಗಷ್ಟು ನಾನು ಇವರತ್ನೆಲ್ಲ ಮುಗಿಸಿದ್ದೆ ಅವ್ರ ಜೊತೆ. ಮನೆಗೆ ಬಂದರೆ ಇವರು ಅವ್ರಿಗಿಂತ ಇಲ್ಲಿ ಮನೆಯಲ್ಲಿ ಅವ್ರಿಗಿಂತ ಟೆನ್ಷನ್. ನಾನು ಅಲ್ಲೇ ಇರ್ಬೋದು, ಇಲ್ಲಿ ನನಗೆ ಬಂದೆ ಅಂತ ಆಯ್ತು. ಅವ್ರು ಅಷ್ಟು ಬೇಜಾರು ಮಾಡ್ಕೊಂಡಿದ್ರು ಮನೆಯಲ್ಲಿ ಅಮ್ಮ. ಸೊ ಆ ಥರ ಸಿನಿಮಾದವ್ರು ಅಂದರೆ ವೆರಿ, ಸ್ಪೆಷಲಿ ಸೀರಿಯಲ್ ಎಲ್ಲ ನಿಮಗೆ 3 ಸೀರಿಯಲ್, ಸಾರಿ 3 ಚಾನಲ್ಸ್. ಅಮ್ಮ ಮನೇಲಿದ್ರೆ ನಾವು ಬೇರೆ ಏನು ನೋಡಲ್ಲ, ಅಮ್ಮ ಇದ್ರೆ ನಾವು ಬೇರೆ ಏನು ನೋಡಲ್ಲ. ಬೆಳಿಗ್ಗೆ 9 ಗಂಟೆ ಸ್ಟಾರ್ಟ್ ಮಾಡ್ತಾರೆ, 9 ಗಂಟೆ ಸ್ಟಾರ್ಟ್ ಮಾಡಿದ್ರೆ ಅವರೆಲ್ಲ ಟೈಮಿಂಗ್ ಬೆಳಿಗ್ಗೆ 8-8 ತಿಂಡಿ, ಆಮೇಲೆ ಸೀರಿಯಲ್ ಸ್ಟಾರ್ಟ್ ಮಾಡಿದ್ರೆ ಮಧ್ಯಾಹ್ನದವರೆಗೆ, ಮತ್ತೆ ಊಟ ಮಾಡಿ ರೆಸ್ಟ್ಗೆ ಹೋಗ್ತಾರೆ 2-2ವರೆಗೆ ಮಲಗಿದ್ರೆ, ಮತ್ತೆ 4ವರೆಗೆ ಎದ್ದು ಬಂದರೆ ಮತ್ತೆ 5 ಗಂಟೆದ 10:30ವರೆಗೆ ನೈಟ್ ಸೀರಿಯಲ್ಸ್ ಕಂಟಿನ್ಯೂ. ಆ ಥರ ಅದು ಕಥೆನೂ ಮಿಸ್ ಆಗ್ತಿರ್ಲಿಲ್ಲ ಅವರಿಗೆ. ಅವರು 82 ಆಗಿತ್ತು ಅವರಿಗೆ ಇದು ತೀರ್ಕೊಂಡಾಗ. ಅದ್ರ ಕಥೆನೂ ಮಿಸ್ ಆಗಲ್ಲ ಅವರಿಗೆ, ನಾವೇ ಮಿಸ್ಕೊಂಡು ಅದಲ್ಲ ಅದರದ್ದು ಅಂತ ಹೇಳ್ತಾರೆ. ಅಷ್ಟು ಆ ಮೆಮೊರೀಸ್ ಅವರಿಗೆ ಏನು ಇದಾಗಿರ್ಲಿಲ್ಲ. ಲಾಸ್ಟ್ ಅವರು ಹಾಸ್ಪಿಟಲ್ ಇದ್ದಾಗಲೂ ನಮ್ಮ ಹಳೇ ರಿಲೇಷನ್ ಒಬ್ರು ಆಲ್ಮೋಸ್ಟ್ ಅವ್ರು ನೋಡಿ ಒಂದು 20 ವರ್ಷ ಆಗಿರ್ಬೋದು ಅವ್ರನ್ನ, ಬಂದವ್ರು ಮಾತಾಡಿದಾಗ ಅವ್ರ ಬಾಡಿ ಸೋಡಿಯಂ ಕಮ್ಮಿ ಆಗಿತ್ತು ಆ್ಯಕ್ಚುಲಿ ಲಾಸ್ಟ್ ಮೂಮೆಂಟ್ಗೆ. ಬಟ್ ಯಾರದ್ದು ಗೊತ್ತಾಯ್ತಾ ಕೇಳಿದಾಗ ಇಮಿಡಿಯೇಟ್ ಹೇಳಿದ್ರು ಹೆಸರು. ಅಷ್ಟು ಮೆಮೊರಿ ಇತ್ತು ಅವರಿಗೆ, ಏನೂ ಇಲ್ಲ. ಬಟ್ ಅವರು ಸ್ಕೂಲ್ ಮೆಟ್ಲ ಹತ್ತಿಲ್ಲ ಅವರು, ಬಟ್ ಲೆಕ್ಕ ಎಲ್ಲ ಹೆಂಗೆ ಹೇಳ್ತಿದ್ರು ಗೊತ್ತಾ, ವೆರಿ. ಅವರೇ ನೋಡ್ಕೋತಾ ಇದ್ರು ಸರ್ ಮನೆ ಜವಾಬ್ದಾರಿ ಎಲ್ಲ. ಸ್ಟಾರ್ಟಿಂಗ್ ಅಲ್ಲಿ ನಾವೆಲ್ಲ ಸುಮಾರು ಆಗೋವರೆಗೆ ಅವರೇ ನೋಡ್ತಿದ್ದು. ಅವ್ರು ಹೆಂಗೆಲ್ಲ ಸಾಕಿದಾರಂತೆ ಅವರು ಬೇರೆ ಲೆವೆಲ್. ಅಂದ್ರೆ ಬೀಡಿ ಕಟ್ತಾ ಇದ್ರು ಸ್ಟಾರ್ಟಿಂಗ್ ಅಲ್ಲಿ. ಇಷ್ಟು ಸಾಕಾಗಲ್ಲ ಅಂದ್ರೆ ಇಲ್ಲಿ ಅಂದ್ರೆ ಒಂದು ಸಂಭಾವನೆ ಅಂತ ಇರುತ್ತಲ್ಲ, ಇಷ್ಟು ಬೀಡಿ ಕಟ್ಟಿದ್ರೆ ಇಷ್ಟೇ ಇದು ಬರುತ್ತೆ ಅಂತ ಅವ್ರಿಗೆ ಗೊತ್ತಿದೆಯಲ್ಲ. ಬೇರೆ ಬೇರೆ ಕಡೆಯಿಂದೆಲ್ಲ ಹೋಗಿ ಬಸ್ಸಲ್ಲಿ ಹೋಗಿ ತರ್ತಾ ಇದ್ರು, ಅಲ್ಲಿಂದ ಎಲೆ ತಂಬಾಕು ಏನು ತಂದು ಇದು ಮಾಡ್ತಾ ಇದ್ರು. ಅಷ್ಟು ತುಂಬಾ ಇದು ಮಾಡಿದ್ದಾರೆ, ಸ್ಟ್ರಗಲ್ ಮಾಡಿದ್ದಾರೆ ಅವರು. ಇವಾಗ ತಾಯಿ ಸ್ಥಾನನ ತುಂಬ ಒಂದು ಪ್ಲೇಸಲ್ಲಿ ಹೆಂಡತಿ ಇದ್ದಾರೆ ಜ್ಯೋತಿ ಅವರು. ಈಗ ಎಷ್ಟು ಅಮ್ಮ ಸಪೋರ್ಟ್ ಮಾಡ್ತಿದ್ರು ಅಷ್ಟೇ ಕೂಡ ನಿಮ್ಮ ಫ್ಯಾಮಿಲಿ ಸಪೋರ್ಟ್ ಇದೆ ಅಂತ. ಖಂಡಿತ ಇದೆ. ಅಂದ್ರೆ ಅದನ್ನಾಗಲೇ ಹೇಳಿದೆ, ನಾನು ಮದುವೆ ಆದ್ಮೇಲೆ ನಾಟಕ ತಂಡ ಸೇರಿದ್ರು. ನಾರ್ಮಲ್ ಆಗಿ ಉಲ್ಟಾ, ಮದುವೆ ಆದ್ರೆ ನಾಟಕ ಇದ್ದರು ಬಿಡ್ತಾರೆ. ನಾನು ಉಲ್ಟಾ ಆಗಿರೋದಿಲ್ಲ, ಮದುವೆ ಆದ ಅದೇ ವರ್ಷಕ್ಕೆ ನಾಟಕ ಹೋಗಿರೋದು ನಾನು. ಅಂದ್ರೆ ಹೆಂಡತಿ ಸಪೋರ್ಟ್ ಅಷ್ಟಿದೆ, ಸಪೋರ್ಟ್ ಇದೆ. ಅಂದ್ರೆ ಅವಳು ತುಂಬಾ ಇವಾಗ್ಲು ತುಂಬಾ ಸಪೋರ್ಟ್ ಮಾಡ್ತಾಳೆ. ಅಂದ್ರೆ ಇದ್ರೆ ಈ ವಿಷಯಕ್ಕೆಲ್ಲ ತುಂಬಾ ಇದು ಮಾಡಲ್ಲ, ಅವ್ರಿಗೆ ಗೊತ್ತು ಸಿನಿಮಾ ಅಂದ್ರೆ ಹೇಗಿರುತ್ತೆ ಎಲ್ಲ. ವೆರಿ ಸಪೋರ್ಟಿವ್, ಏನು ಹೇಳಲ್ಲ.